ಈ ಬಾರಿ ಸೆಷನ್ ನಡೆದಾಗಲೂ ಬೆಳಗಾವಿಲೂ ಸೇರಿದೀವಿ, ಬೆಂಗಳೂರಲ್ಲೂ ಸೇರಿದೀವಿ, ಹೋದ್ ಸರಿನೂ ಸೇರಿದೀವಿ. ಈ ಸಲ ನಮ್ಮ ಶರಣು ಕುಂದಾಪುರ ಊಟ ಕೊಡ್ಬೇಕು ಅಂತ ಹೇಳಿದಾಗ ನಾನು ಶಿವಗಂಗಾ ಆರ್ಗನೈಸ್ ಮಾಡಿದೀವಿ, ಕರೆದಿದೀವಿ, ಬಂದಿದ್ದಾರೆ, ಊಟ ಮಾಡಿದೀವಿ, ಹಾಡು ಕೇಳಿದೀವಿ, ಹೋಗಿದ್ವಿ. ಎಲ್ಲಾರು ರೀ ಫಸ್ಟ್ ಟೈಮ್ ಅಲ್ಲ ಒಂದು 10 ಜನ ಬಂದಿಲ್ಲ ಅಷ್ಟೇ, ಮಿಕ್ಕಿದ್ದಾರೆ ಎಲ್ಲ ಬಂದಿದ್ರು. 3 ಪಕ್ಷದವರು ಬಂದಿದ್ರು, ಜನತಾದಳ, ಬಿಜೆಪಿ, ಕಾಂಗ್ರೆಸ್ 3 ಜನ ಬಂದಿದ್ರು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ರೀ. ಊಟ ಮಾಡೋದಕ್ಕೂ ಅದಕ್ಕೆ ಏನ್ ಸಂಬಂಧ? ಇದಕ್ಕೂ ಸಂಬಂಧ ಇಲ್ಲ. ಪ್ಯೂರ್ಲಿ ಊಟ, ವೆಜ್ಜಾ ನಾನ್ ವೆಜ್ಜಾ ಕೇಳಿ, ಏನೇನಿತ್ತು ಅಂತ ಕೇಳಿ. ನಮ್ ದುಡ್ಡಪ್ಪ, ನಮ್ ದುಡ್ಡು. ರಾಜಕಾರಣ ಚರ್ಚೆ ಮಾಡದೇ ಇರ್ತೀವ ಎಲ್ಲ MLA ಸೇರ್ಕೊಂಡಾಗ. ಆದರೆ ನೀವ್ ಅನ್ಕೊಳ್ತೀರ ರಾಜಕೀಯ ಅಲ್ಲ, ಪ್ಯೂರ್ಲಿ ಊಟ ಊಟ ಊಟ. 7ನೇ ಬಾರಿ ಅಂತ ಹೇಳಿದ್ವಲ್ಲ. ಭೀಮಣ್ಣ ಬಾ, ನೀನು ಇದ್ದಲ್ಲ ಊಟದಲ್ಲಿ. ಏನಿಲ್ಲ ರೀ, ಊಟ. ಈಗ ಫಸ್ಟ್ ಟೈಮ್ ಗೆದ್ದಿದೀವಲ್ಲ, ನಮಗೆ ರಾಜಕೀಯ ಅನುಭವಗಳು ಚರ್ಚೆ ಮಾಡೋದ್ರಿಂದಾನೇ ಬರೋದಲ್ಲ. ನಿಮ್ ಕ್ಷೇತ್ರದಲ್ಲಿ ಏನ್ ಕೆಲಸ ನಡೀತದೆ, ಆ ಕ್ಷೇತ್ರ ಏನ್ ನಡೀತದೆ ಅನ್ನೋದು ಊಟಕ್ಕೆ ಸಹಜ. ಊಟಕ್ಕೆ ಸೇರಿದಾಗ ನಾವೇನ್ ವಿಚಾರಕರುಗಳ ಯಾವ ಫಿಲಂ ಕಾಲ್ ಶೀಟ್ ಕೊಟ್ಟೆ ಅಂತ ಕೇಳಕ್ಕೆ, ಇಲ್ಲ ಸ್ವಾಮೀಜಿಗಳ ಬೇರೆ ಏನಾರ ಮಾತಾಡೋದಕ್ಕೆ. ನಾವು ರಾಜಕಾರಣಿಗಳು ಜಸ್ಟ್ ಊಟ ಮಾಡ್ತೀವಿ, ಮಾತಾಡ್ತೀವಿ, ಬರ್ತೀವಿ. ಇದು ಫಸ್ಟ್ ಟೈಮ್ ಅಲ್ಲ. ಹೋದ್ ಸರಿ ನಾನು ಊಟ ಕೊಟ್ಟಲ್ಲಿ ನೀವೇ ಕ್ಯಾಮ್ರಾನು ಹಿಡ್ಕೊಂಡ್ ಬಂದಿದ್ರಲ್ಲ, ನಾವೇನ್ ಏನ್ ಮಾತಾಡ್ದು? ಸಭೆ ಎಲ್ಲ ರೀ, ಅವರು ಊಟಕ್ಕೆ ನನ್ನೂ ಕರೆದಿದ್ರು ಊಟಕ್ಕೆ. ಅವತ್ ನಾನು ನಮ್ಮ ಮಂಡ್ಯಾಗ ಹೋಗ್ಬೇಕಾಗಿದ್ದರಿಂದ ಹೋಗ್ಲಿಲ್ಲ. ಅದು ಊಟಕ್ಕೆ. ಇನ್ಮೇಲೆ ಇದು ಸ್ವಲ್ಪ ಏನೋ ನೀವು ಕರೆಕ್ಟ್ ಆಗಿ ಹೇಳ್ಕೊಡ್ತಾ ಇದ್ರ, ನಿಮ್ಮನ್ನ ಸಲಹೆನೂ ತಗೊಂಡು ನೆಕ್ಸ್ಟ್ ಊಟ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಇದೆಲ್ಲ ಕೇಳ್ಕೋಬೇಕು. ನಾವು ಸೇರಿರೋದು ಪ್ಯೂರ್ ಊಟ. ಊಟದಲ್ಲಿ ಒಳ್ಳೆ ಬಿರಿಯಾನಿ ಇತ್ತು. ನಮ್ಮ ರಾಮನಗರದ MLA ಫ್ರೂಟ್ ತಂದು ಕೊಟ್ಟಿದ್ರು, ಅದನ್ನ ಹೇಳಿ. ನಮ್ಮ ವಿಜೇಂದ್ರಣ್ಣ ಬಂದಿದ್ರು, 1-2 ಅವರ್ ಇದ್ರು. ಈ ತರ ಕೇಳಿ. ಅದ್ ಬಿಟ್ಬಿಟ್ಟು ಬೇರೆ ರಾಜಕೀಯ ಮಾತಾಡ್ರೆ ಅದ್ ಮಾಡಿದ್ರೆ. ಫಸ್ಟ್ ಟೈಮ್ ಆದ್ರೂ ನಾವ್ ಯಾರು ಇದ್ವಿ, ಊಟ ಮಾಡಿದ್ವಿ, ಎದ್ ಬಂದ್ವಿ. ಅವರು ಫಸ್ಟ್ ಟೈಮ್ ಅಲ್ಲೇನ್ರಿ? ಧನ್ಯವಾದಗಳು, ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.